ಎಕ್ಸಿಟ್ ಪೋಲ್ಗಳು ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದಾವೆ. ಅಂದರೆ NDA ಸರ್ಕಾರ ಮತ್ತೆ ಅಧಿಕಾರಕ್ಕೇರುತ್ತೆ ಅನ್ನೋದು ಕಾಮನ್ ಫ್ಯಾಕ್ಟರ್. ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಏನಾಗಬಹುದು ಅನ್ನೋದಕ್ಕೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇದ್ದಾವೆ. ಭಾರತದಲ್ಲಿ ತೀಸರಿ ಬಾರ್ ಮೋದಿ ಸರ್ಕಾರ ಆಲ್ಮೋಸ್ಟ್ ಪಕ್ಕಾ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಎಲ್ಲ ಚುನಾವಣೋತ್ತರ ಸಮೀಕ್ಷೆಯಲ್ಲೂ ಕೂಡ NDA ಮೈತ್ರಿಕೂಟ ಬಹುಮತ ಪಡೆಯೋದು ಖಚಿತ ಅಂತ ಹೇಳ್ತಿದ್ದಾವೆ ಎಲ್ಲ ಸಮೀಕ್ಷೆಗಳು ಕೂಡ. NDAಗೆ ಮತದಾರರು ಬಹುಪರ ಕಂದಿದ್ದಾರೆ ಅನ್ನೋದು ಎಕ್ಸಿಟ್ ಪೋಲ್ಗಳ ಒಟ್ಟು ತಾತ್ಪರ್ಯ ಮತ್ತು ಸಾರಾಂಶ. ಮೋದಿ ಅಲೆ ಮತ್ತೆ ಭಾರತದಲ್ಲಿ ವರ್ಕೌಟ್ ಆಗತ್ತೆ ಅನ್ನೋದು ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇರುವಂತ ಒಂದು ದಿಕ್ಸೂಚಿ ಅಥವಾ ಮಾಹಿತಿ. ಎಕ್ಸಿಟ್ ಪೋಲ್ನ ಅಂಕಿಅಂಶಗಳೇ ರಿಸಲ್ಟ್ ಆಗಿ ಏನಾದರೂ ಕನ್ವರ್ಟ್ ಆದರೆ ಬಿಜೆಪಿ NDA ಮೈತ್ರಿಕೂಟ ಮತ್ತೊಮ್ಮೆ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕಿದ್ದಾರೆ. NDAಗೆ ಅಗೇನಿಸ್ಟ್ ಆಗಿದ್ದಂಥ ಇಂಡಿಯಾ ಮೈತ್ರಿಕೂಟ ಅವ್ರದ್ದೇನೋ ಕನಸುಗಳಿತ್ತು, ಏನೇನೋ ಲೆಕ್ಕಾಚಾರಗಳಿತ್ತು, ಅದು ಯಾವುದೂ ವರ್ಕೌಟ್ ಆಗಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಎಕ್ಸಿಟ್ ಪೋಲ್ ನಿಜವೇ ಆಗತ್ತಾ ಅಥವಾ ಎಕ್ಸಿಟ್ ಪೋಲೇ ಅದೇ ರೀತಿ ಬರುತ್ತಾ ಅಂತ ಕೇಳಿದರೆ ಇಲ್ಲ. ಆದರೆ ಎಕ್ಸಿಟ್ ಪೋಲ್ಗಳು ಕೊಟ್ಟಿರುವಂಥ ನಂಬರ್ಸ್ ಇದೆಯಲ್ಲ, ಅದು ಹೆಚ್ಚು ಸರಿಯಾಗಿರುವಂಥ ಉದಾಹರಣೆಗಳು ಇತ್ತೀಚಿನ ದಿನಗಳಲ್ಲಿ ಇದ್ದಾವೆ. ನಾವು 2019ರ ಎಕ್ಸಿಟ್ ಪೋಲನ್ನು ನೋಡಿದರೂ ಕೂಡ ಆ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಟ್ ಮಾಡಿದ್ದಕ್ಕೂ ಬಂದಂಥ ಫಲಿತಾಂಶಕ್ಕೂ ಬಹಳ ಹತ್ತಿರದ ಸಂಬಂಧ ಇತ್ತು ಅಥವಾ ಹೋಲಿಕೆ ಇತ್ತು. ಸೊ ಈಗಲೂ ಕೂಡ ಅದೇ ರೀತಿ ಇರೋದು ನೋಡ್ತಾ ಇದ್ದೀರಿ. NDA ಪಿ ಮಾರ್ಕ್ ಪ್ರಕಾರ 359, ಕಳೆದ ಬಾರಿ 353. ಈ ಬಾರಿ NDA ಮೈತ್ರಿಕೂಟ 359 ಗೆಲ್ಲತ್ತೆ ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಇಂಡಿಯಾ 154. ಕಳೆದ ಬಾರಿ ಇಂಡಿಯಾ ಮೈತ್ರಿಕೂಟ ಅನ್ನುವಂಥ ಕಾನ್ಸೆಪ್ಟ್ ಇರಲಿಲ್ಲ, UPA ಅಂತ ಇತ್ತು. UPA ಅಂತ ನಾವು ನೋಡಿದ್ರು ಕಳೆದ ಬಾರಿ 91ಕ್ಕೆ UPA ಸೀಮಿತ ಆಗಿತ್ತು. ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಂತ ಆಗಿರೋದ್ರಿಂದ ಅದು ಹೆಚ್ಚಿನ ಸೀಟನ್ನು ಗೆಲ್ಲತ್ತೆ ಅಂತ ಹೇಳ್ತಿದೆ. ಅದರ್ಸ್ ಯಾರು ಅಂತಂದ್ರೆ ಒಂದು ಈ BSP ಇರಬಹುದು ಅಥವಾ BJD ಬಿಜು ಜನತಾದಳ ಒಡಿಸ್ಸಾದಲ್ಲಿ, ಇನ್ನು ಈ ಕಡೆ YSR ಕಾಂಗ್ರೆಸ್ಸು, ಇಂಥ ಪಾರ್ಟಿಗಳೆಲ್ಲ ಯಾರ ಜೊತೆನೂ ಕೂಡ ಗುರುತಿಸಿಕೊಂಡಿಲ್ಲ. ಅವರು 30 ಸೀಟಿಗೆ ಸೀಮಿತವಾಗಬಹುದು ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಸೊ ನೋಡ್ತಾ ಇದ್ದೀರಿ, ಈ ಸಮೀಕ್ಷೆಯ ಒಟ್ಟು ಸಾರ ಇರೋದು ನರೇಂದ್ರ ಮೋದಿಯವರ ನಾಗಾಲೋಟಕ್ಕೆ ಅಥವಾ ಬಿಜೆಪಿಯ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕೋದಕ್ಕಾಗಲ್ಲ ಈ ಇಂಡಿಯಾ ಮೈತ್ರಿಕೂಟಕ್ಕೆ ಅಂತ ಹೇಳ್ತಾ ಇದೆ. ಮ್ಯಾಟ್ರಿಸ್ ಸಮೀಕ್ಷೆಯ ವಿವರವನ್ನು ನೋಡ್ತಾ ಇದ್ದೀರಿ. NDA ಮೈತ್ರಿಕೂಟ 353ರಿಂದ 368 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಅಥವಾ INDIA ಮೈತ್ರಿಕೂಟ 118ರಿಂದ 133 ಸೀಟ್ಗಳಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಈ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ನೆಕ್ಸ್ಟು ಅದರ್ಸ್ 43ರಿಂದ 48 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇರೋದು. ಸೊ ನೋಡ್ತಾ ಇದ್ದೀರಿ, ಮ್ಯಾಜಿಕ್ ನಂಬರ್ 272. ಮ್ಯಾಜಿಕ್ ನಂಬರು ಅಂತಂದ್ರೆ ಬಹುಮತ, ಸರಳ ಬಹುಮತ 272. ಸೊ ಇಲ್ಲಿ ಬಿಜೆಪಿ ಅಥವಾ NDAಗೆ ಆ ಮ್ಯಾಜಿಕ್ ನಂಬರ್ ಒಂದು ಸಮಸ್ಯೆನೇ ಅಲ್ಲ ಅಂತ ಹೇಳ್ತಾ ಇರೋದು ಈ ಸಮೀಕ್ಷೆಗಳು. ಮೊದಲೆಲ್ಲ ಹೆಂಗೆ ಅಂತಂದ್ರೆ ಮ್ಯಾಜಿಕ್ ರೀಚ್ ಆಗತ್ತಾ ಅನ್ನೋದಷ್ಟೇ ಲೆಕ್ಕಾಚಾರ ಇರ್ತಿದ್ದು. ಈಗ ಮ್ಯಾಜಿಕ್ ನಂಬರ್ ಮ್ಯಾಟರೇ ಅಲ್ಲ ಅನ್ನೋ ರೀತಿಯಲ್ಲಿ ಬಿಜೆಪಿ 2 ಎಲೆಕ್ಷನ್ ಅನ್ನು ಗೆದ್ದಿದೆ. 3ನೇ ಎಲೆಕ್ಷನ್ ಕೂಡ ಹಂಗೇನೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ನೀವು 2014ರಲ್ಲಿ ನೋಡಬಹುದು, ಜನ್ ಕಿ ಬಾತ್ನ ಡೀಟೇಲ್ ನೋಡ್ತಾ ಇದ್ದೀರಿ. ಜನ್ ಕಿ ಬಾತ್ ಅಂತೂ NDA ಮೈತ್ರಿಕೂಟ 377 ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. 353 ಕಳೆದ ಬಾರಿಯ ಗಳಿಕೆ, ಈ ಬಾರಿ 377 ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 151 ಗೆಲ್ಲತ್ತೆ ಅಂತ ಜನ್ ಕಿ ಬಾತ್ ಹೇಳ್ತಾ ಇದೆ. ಅದರ್ಸ್ 15ಕ್ಕಷ್ಟೇ ಸೀಮಿತ ಅಂತ ಜನ್ ಕಿ ಬಾತ್ ಹೇಳ್ತಾ ಇರೋದು. ಆ ಮೂಲಕ ಇಲ್ಲೂ ಕೂಡ ನರೇಂದ್ರ ಮೋದಿ ಮ್ಯಾಜಿಕ್ ಮಾಡ್ತಾರೆ, ಬಿಜೆಪಿ ಮ್ಯಾಜಿಕ್ ಮಾಡುತ್ತೆ. ಬಿಜೆಪಿಯ NDA ಮೈತ್ರಿಕೂಟದಲ್ಲಿ ಈ ಬಾರಿ ಒಂದಿಷ್ಟು ಪಾರ್ಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಚಂದ್ರಬಾಬು ನಾಯ್ಡು ಅವರು ಮತ್ತೆ ಬಂದು NDA ಮೈತ್ರಿಕೂಟ ಸೇರ್ಕೊಂಡಿದ್ದಾರೆ. ಈ ಕಡೆ JDU ಮರಳಿ ಬಂದು ಸೇರ್ಕೊಂಡಿದೆ. ಸೊ ಇದು ಎಲ್ಲವೂ ಕೂಡ ನಾವು ಕನ್ಸಿಡರ್ ಮಾಡಬೇಕು. ಆದರೂ 377 ಕ್ಷೇತ್ರದಲ್ಲಿ NDA ಗೆಲ್ಲತ್ತೆ.
NDA 377 ಅಂತಂದರೆ BJPಯ ಗಳಿಕೆ 300ರ ಮೇಲೆ ಇರುತ್ತೆ. ಕಳೆದ ಬಾರಿ 303. ಸೊ 300ರ ಮೇಲೆ BJPಯೇ ಇರುತ್ತೆ. ಅಂದರೆ ಎಸ್, ಇದು ಲೋಕ್ ಪೋಲ್ನ ಡೀಟೇಲ್. NDA 325ರಿಂದ 335 ಅಂತ ಹೇಳ್ತಾ ಇರೋದು ಲೋಕ್ ಪೋಲ್. ಇಂಡಿಯಾ 150ರಿಂದ 165 ಅಂತ ಹೇಳ್ತಾ ಇದೆ. ಅದರ್ಸ್ 48ರಿಂದ 55 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಸೊ ಆ ಮೂಲಕ ಇಲ್ಲೂ ಕೂಡ BJP ಪ್ರಚಂಡ ಬಹುಮತವನ್ನು ಪಡೆಯುತ್ತೆ ಅಂತ ಲೋಕ್ ಪೋಲ್ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದೆ. ನೋಡ್ತಾ ಇದ್ದೀರಿ ನಂಬರ್ಸು ಯಾವ ರೀತಿ ಇದೆ ಅಂತ. ಕರೆಕ್ಟ್ ಅರ್ಧ NDA ಮೈತ್ರಿಕೂಟದ ಕರೆಕ್ಟ್ ಅರ್ಧ INDA ಮೈತ್ರಿಕೂಟ ಪಡ್ಕೊಳ್ಬಹುದು. ಸೊ ಇದು ಪ್ರೆಡಿಕ್ಷನ್ನು. ಅಂದರೆ ನೀವು ಫೈಟ್ ಕೊಡ್ತೀರಿ, ಇಂಡಿಯಾ ಮೈತ್ರಿಕೂಟ ಫೈಟ್ ಕೊಡುತ್ತೆ, ಬಟ್ NDAನ ಅಧಿಕಾರದಿಂದ ದೂರ ಇಡುವಷ್ಟು ಫೈಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇದು ಹೇಳ್ತಾ ಇದೆ, ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿ ಈ ಬಾರಿ ಸಾಕಷ್ಟು ಚೇಂಜ್. ಎಸ್, ಇದು ಇಂಡಿಯಾ ನ್ಯೂಸ್, ಇಂಡಿಯಾ ಟಿವಿ, ಇಂಡಿಯಾ ನ್ಯೂಸ್ನ ಡೀಟೇಲ್ ನೋಡ್ತಾ ಇದ್ದೀರಿ. NDA ಮೈತ್ರಿಕೂಟ 371 ಅಂತ ಹೇಳ್ತಾ ಇದೆ ಇಂಡಿಯಾ ನ್ಯೂಸ್ ಸಮೀಕ್ಷೆ. INDA 125 ಸೀಟನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲ್. 47 ಉಳಿದವರು ಅಥವಾ ಇತರರು 47 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಸೊ ಇಲ್ಲೂ ಕೂಡ ಯಾವುದೇ ಕನ್ಫ್ಯೂಷನ್ ಇಲ್ಲ. ಒಂದು ಸ್ಟೇಬಲ್ ಆದಂಥ ಪ್ರಚಂಡ ಬಹುಮತ ಇರುವಂಥ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ನರೇಂದ್ರ ಮೋದಿಯವರ ಮುಖಾಂತರ ಅಥವಾ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅನ್ನೋದನ್ನು ಈ ಸಮೀಕ್ಷೆಯು ಕೂಡ ಹೇಳ್ತಾ ಇರೋದು. ಸೊ ನೀವು ಎಲ್ಲ ಸಮೀಕ್ಷೆಗಳು ಕೂಡ, ಆಲ್ಮೋಸ್ಟ್ ಎಲ್ಲ ಸಮೀಕ್ಷೆಗಳು BJPಗೆ ಪ್ರಚಂಡ ಬಹುಮತದ ಭವಿಷ್ಯವನ್ನೇ ಅಥವಾ NDA ಮೈತ್ರಿಕೂಟಕ್ಕೆ ಪ್ರಚಂಡ ಬಹುಮತದ ಭವಿಷ್ಯವನ್ನೇ ಹೇಳ್ತಾ ಇರೋದನ್ನು ನೋಡ್ತಾ ಇದೆ. ಎಸ್, ಇದು ನ್ಯೂಸ್ ನೇಷನ್ ಕೊಡ್ತಾ ಇರುವಂಥ ಸಮೀಕ್ಷೆ. ನೀವು ಕಳೆದ ಬಾರಿ ನ್ಯೂಸ್ ನೇಷನ್ನು ಪ್ರೆಡಿಕ್ಟ್ ಮಾಡಿದ್ದು 286 NDAಗೆ, ಬಂದಿರುವ ನಂಬರು 353. ಈ ಬಾರಿ ನ್ಯೂಸ್ ನೇಷನ್ ಪ್ರೆಡಿಕ್ಟ್ ಮಾಡ್ತಾ ಇದೆ 342ರಿಂದ 378 ಸೀಟ್ ಗೆಲ್ಲಬಹುದು NDA ಮೈತ್ರಿಕೂಟ ಅಂತ. ಸೊ ಇಂಡಿಯಾ ಮೈತ್ರಿಕೂಟ 153ರಿಂದ 169 ಗೆಲ್ಲಬಹುದು ಅಂತ ಹೇಳ್ತಾ ಇದೆ ನ್ಯೂಸ್ ನೇಷನ್. ಅದರ್ಸ್ 21ರಿಂದ 23 ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನೋದನ್ನು ನ್ಯೂಸ್ ನೇಷನ್ ಹೇಳ್ತಾ ಇದೆ. ಸೊ ಇದು ಕೂಡ 300ರ ಮೇಲೇನೆ, ಅಂದರೆ 340ರ ಮೇಲೆ ತೋರಿಸ್ತಾ ಇದೆ. ಕಳೆದ ಬಾರಿಗಿಂತ ಕಡಿಮೆ ಆಗಬಹುದು ಒಂದೋ, ಅಥವಾ ಕಳೆದ ಬಾರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ಇದರ ಲೆಕ್ಕಾಚಾರ ಇರೋದು. ಕಳೆದ ಬಾರಿ 353 ಆಗಿರೋದ್ರಿಂದ. ಸೊ 6 ಚಾನೆಲ್ಗಳ ಡೀಟೇಲನ್ನು, 6 ಸಂಸ್ಥೆಗಳ ಡೀಟೇಲನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಪಿ ಮಾರ್ಕೋ, ಮ್ಯಾಟ್ರಿಸು, ಜನ್ ಕಿ ಬಾತ್, ಲೋಕ್ ಪೋಲ್, ಇಂಡಿಯಾ ನ್ಯೂಸ್ ನೇಷನ್ ಎಲ್ಲ ಸಮೀಕ್ಷೆಗಳು ಕೂಡ 300ರ ಗಡಿ ದಾಟಿ ಕಳೆದ ಬಾರಿಗಿಂತಲೂ ಹೆಚ್ಚಿನ ಸೀಟನ್ನು NDA ಮೈತ್ರಿಕೂಟ ಪಡೆಯುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ತಾ ಇರೋದು. ಬಟ್ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ NDA ಮೈತ್ರಿಕೂಟಕ್ಕೊಂದು ಅಡ್ವಾಂಟೇಜ್ ಈ ಬಾರಿ. ಒಂದಿಷ್ಟು ಪಕ್ಷಗಳು ಬಂದು ಸೇರಿರೋದು. NCP ಅಜಿತ್ ಪವಾರ್ ನೇತೃತ್ವದಲ್ಲಿ NDA ಮೈತ್ರಿಕೂಟದ ಜೊತೆಗಿದೆ. ಮತ್ತು ಚಂದ್ರಬಾಬು ನಾಯ್ಡು ಮುನಿಸಿಕೊಂಡು ಬಿಟ್ಟು ಹೋದವರು ವಾಪಸ್ ಬಂದಿದ್ದಾರೆ. ಸೊ ಈ ರೀತಿ ಒಂದಿಷ್ಟು ಪಕ್ಷಗಳು ವಾಪಸ್ ಬಂದು NDA ಮೈತ್ರಿಕೂಟವನ್ನು ಸೇರಿದೆ. ಸೊ ಅದು ಕೂಡ ವರ್ಕೌಟ್ ಆಗಿದೆ ಸೀಟ್ ಜಾಸ್ತಿ ಆಗೋದಕ್ಕೆ ಅನ್ನೋದು ಈ ಎಕ್ಸಿಟ್ ಪೋಲಲ್ಲಿ ಕನ್ಸಿಡರ್ ಆದಂಗೆ ಕಾಣಿಸ್ತಾ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಈ ಬಾರಿ, ಕಳೆದ ಬಾರಿ UPA ಅಂತ ಇದ್ದಂಥ ಒಂದಿಷ್ಟು ಪಕ್ಷಗಳು ಈ ಬಾರಿ TMCಯನ್ನು ಸೇರಿಸಿಕೊಂಡು, ಶಿವಸೇನೆ ಉದ್ಧವ್ ಠಾಕ್ರೆ ಬಣ, ಅದರ ಜೊತೆಗೆ ಇನ್ನೂ ಒಂದಿಷ್ಟು ಈ ಆಮ್ ಆದ್ಮಿ ಪಾರ್ಟಿ, ಇವರೆಲ್ಲ ಈಗ ಇಂಡಿಯಾ ಮೈತ್ರಿಕೂಟದ ಒಳಗಿದ್ದಾರೆ. CPM ಇವರೆಲ್ಲ ಇಂಡಿಯಾ ಮೈತ್ರಿಕೂಟದ ಒಳಗಿದ್ದಾರೆ. ಸೊ ಅದು ಕೂಡ ಜಾಸ್ತಿ ಆಗಿದೆ. ಅಂದರೆ 26 ಪಕ್ಷಗಳು ಸೇರಿ ಇಂಡಿಯಾ ಮೈತ್ರಿಕೂಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.